ಹಲೋ ಹಲೋ ಇದೆಯಾ ಭೂಮಿ ಮೇಲೆ? ಏಯ್ ಯಾಕೆ ಹೇಳಿ, ಏನಾಯ್ತು? ಅಲ್ಲ, ಮನೆಗೆ ಏನು ರೇಷನ್ ಇಲ್ಲ. ಅವತ್ತೊಂದು 5 kg ಅಕ್ಕಿ ತಂದು ಕೊಟ್ಬಿಟ್ಟು ಒಂದು ಅರ್ಧ kg ಎಣ್ಣೆ ತಂದು ಕೊಟ್ಬಿಟ್ಟು ಹೋದನು. ಇಷ್ಟು ದಿನ ಆಯಿತು, ಪತ್ತೇನೂ ಇಲ್ಲ. ಮಗುನೂ ಕರ್ಕೊಂಬಂದಿಲ್ಲ, ನೀನು ಬಂದಿಲ್ಲ. ನಾನು ಏನು ಮಾಡೋದು? ಓನರ್ ಬಂದು ಬಾಡಿಗೆ ಕೊಡ್ರಮ್ಮ ಅಂತ ಬಡ್ಕೊಂತವನೇ. ಅಲ್ಲ, ಅವನ ಹತ್ರ 2 ಲಕ್ಷ ರೂಪಾಯಿ ಕಳ್ತನ ಮಾಡ್ಕೊಂಬಂದಿದ್ಯಲ್ಲ, ಅದ್ರಾಗ ಏನಂತ ತಕೊಂಡು ಮಾಡ್ಕೊಳಕ್ಕಾಗಲ್ಲ. ಇನ್ನು ನಾನೇ ಬರಬೇಕಾ? ನೋಡ, ಅದು ನನಗಂತ ಇಕ್ಕಿರೋದು. ನನ್ನ ಕಷ್ಟ ಕಾಲಕ್ಕೆ ಇರಲಿ ಅಂತ ನಾನು ಎತ್ಕೊಂಬಂದಿರೋದು. ನೀನು ಕರ್ಕೊಂಬಂದಿದ್ದೆ ತಾನೆ, ನೀನು ಸಾಕ್ಬೇಕು ತಾನೆ. ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಹಾಂ, ನನ್ನ ಮಗು ನನ್ನ ಹತ್ರ ಕರ್ಕೊಂಬಂದ್ಬಿಡು. ನಿನ್ನ ಮಗು ನಿನ್ನ ಜ್ಞಾಪಕನೇ ಇಲ್ಲ. ನಿನ್ನ ಜ್ಞಾಪಕನೇ ಮಾಡ್ಕೊಳಲ್ಲ. ರುದ್ರನ ಮಗಳು ಇವನು ಮನೆಗೆ ಒಂದು ಗಳಿಗೆ ಇರಲ್ಲ, ಓಡಾಡ್ತಾ ಇರ್ತಾರೆ. ಅವನಿಗೆ ನಿನ್ನ ಕಡೆ ಗಮನನೇ ಇಲ್ಲ. ಪ್ರೀತಿಯಿಂದ ನೋಡ್ಕೊಳ್ಳೋರು ಇರೋವಾಗ ನಿನ್ನ ಕಡೆ ಏನಕ್ಕೆ ಬರ್ತದೆ ಗಮನ? ಅವನಿಗೆ ಬೇಕಾದ್ದು ಬೇಡದ್ದು ಎಲ್ಲ ಸರೋಜಿ ಸಾವಿತ್ರಿ ಎಲ್ಲ ನೋಡ್ಕೊತವ್ರಲ್ಲ. ನೋಡ, ಇರೋದ್ರಾಗ ಖರ್ಚು ಮಾಡು. ಇವಾಗ ನಾನು ಬರೋಕ್ಕಾಗಲ್ಲ. ಗುಂದೋಳ ಮುಂದೆ ಬೇರೆ ಊರಾಗಿಲ್ಲ, ಊರ್ಕೋಗೋಳೆ. ಚೈತನ್ಯ ಬಾಣಂತಿ ಮನೆಗೆ, ಅವಳ ಹತ್ರ ಯಾರನ್ನ ಒಬ್ರು ಇರಬೇಕು. ಕೆಲಸ ತೊಡ್ದಾಗ ಇವರು ಇಬ್ಬರು, ಸಾವಿತ್ರಿನೂ ಸರೋಜಿ ಇಬ್ಬರು ತೊಡ್ದಕ್ಕೆ ಬರೋಂಗಿಲ್ಲ. ಮನೆಗೆ ಕೆಲಸ ಇರ್ತದೆ. ಈ ಸದ್ಯಕ್ಕೆ ನಾನು ಬರೋಕ್ಕಾಗಲ್ಲ. ಇರೋ ದುಡ್ಡಕ್ಕೆ ಖರ್ಚು ಮಾಡ್ಕೊ. ನೀನು ಏನು ಬಾಣಂತಿ ಮನೆಗಿದ್ರೆ ನೀನು ಬಾಣಂತಿಗೆ ಕಾವಲಿರ್ಬೇಕಾ? ಅದೆಲ್ಲ ಕತೆ ನಿನಗೆ ಬೇಕಾಗಿಲ್ಲ. ಈ ಸದ್ಯಕ್ಕೆ ಒಂದು 15-20 ದಿವಸ ನಾನು ಬರೋಕ್ಕಾಗಲ್ಲ. ಬೇಡ ನೋಡು, ನೀನು ಹಿಂಗೆಲ್ಲ ಮಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ. ನಂಗೆ ಒಬ್ಬಳೇ ಇರೋಕ್ಕಿಲ್ಲ, ದಿಗ್ಲಾತದೆ. ಮಾನವಾಗಿ ಇವಾಗ ಬಾ. ಇವಾಗ ಎಲ್ಲಿಗೆ ನೀನು? ನಾನು ತ್ವಾಟದ ಹತ್ರ ಇದ್ದೀನಿ, ಬರೋಕ್ಕಾಗಲ್ಲ. ಇವಾಗ ಕೆಲಸ ಅದೇ, ಬರೋಕ್ಕಾಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನೋಡ, ಹಿಂಗೆಲ್ಲ ಮಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ನಾನೇ ಬಂದ್ಬಿಡ್ತೀನಲ್ಕ. ಹಂಗೆಲ್ಲ ನಾ ಮಾಡಿದ್ಯಾ? ನಮ್ಮ ಮನೆಗೆ ಯಾರಿಗೂ ತಿಳಿದು ನಾನು ನಿನ್ನ ಮನೆ ಮಾಡಿ ಅಲ್ಲಿ ಇಕ್ಕಿರೋದು. ತಿಳಿದ್ರೆ ಅಷ್ಟೇ. ಇನ್ನ ಮತ್ತೆ ಇವಾಗ ಬಾ. ಯಾವಾಗಲೂ ಇಳ್ದು ತಲೆನೋವು. ಮಾಡೋ ಕೆಲಸ ಬಿಟ್ಬಿಟ್ಟು ಇವಳು ಕಾಲು ಕೂತ್ಕೊಂತೀನಿ ನಾನು. ಯಮನಿಂದ ನನಗೆ ಆದಾಯ ಐತೆ. ಹಲೋ ಹಲೋ ದೊಡ್ಡೋಣೆ, ಲೇ ಏನಮ್ಮ ನಿಂದು? ರಾಮಾಯಣ ನಮ್ಮ ನಿಂದು. ವಯಸ್ಸಾಗೋದಿಗೆ ಎಲ್ಲೋ ಒಂದು ಹತ್ರ ಕೂತ್ಕೊಂಡಿದ್ದು ಕಾಲು ಹಾಕಿ ಹೋಗೋಣಪ್ಪ ಅನ್ನೋದು ಬಿಟ್ಬಿಟ್ಟು ರಾಮಾಯಣ ಮಹಾಭಾರತ ನಿಂದು. ನೀನು 18 ವರ್ಷ ಹುಡುಗಿನ? ಏನೇನು ಯೋಚನೆ ಚಿಂತೆ ಆಯ್ತಾ ನಿಂಕ? ಆರಾಮಾಗಿ ಬಿದ್ದಿರೋಕ್ಕಾಗಲ್ಲ. ಎಲ್ಲ ನನ್ನ ಮಡ್ಕಾಗೆ ಎಲ್ಲರ ಮೇಲೂ ಯುದ್ಧಕ್ಕೆ ನಿಂತ್ಕೊಂತಾಳೆ. ಹೋಗಿಲ್ಲತ್ತ. ಈ ಕಡೆ ಇವಳ್ದೊಂದು ಕಾಟ, ಈ ಕಡೆ ನಮ್ಮ ಅಮ್ಮಂದೊಂದು ಕಾಟ. ತಲೆನೋವು ನಂಕ. ಅಲ್ಲ, ಬಾಣಂತಿ ಬಂದವಳು, ಅವಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲರ ಮೇಲೆ ವಾದ ಮಾಡ್ಕೊಂಡು ನಿಂತ್ಕೊಂತಿಯಲ್ಲ. ಏನು ಅನ್ಕೊಳಲ್ಲ ನನ್ನ ಅಳಿನ? ಅಷ್ಟು ಮಾತ್ರ ಇಲ್ಲಿಂದ ಅಲ್ಲಿ ಕರ್ಕೊಂಡೋದ್ರು ಅನ್ಕೊಂಡು ಬೇಕನಲ್ಲ ಅವರು. ಮೊದಲೇ ಅವ್ರ ಹತ್ತೆ ಸರಿ ಇಲ್ಲ. ದೊಡ್ಡಣ್ಣ, ನಿಮ್ಮ ಅಪ್ಪನ ಮಾಡ್ತಾ ಇರೋದು ಸರಿನೇನಾ? ಏನು ಮಾಡಿದ್ನ ಅಪ್ಪನ? ಏನು ಮಾಡಿದ್ನೇಳ? ಅಪ್ಪನಾಗಪ್ಪಕ್ಕೆ ತಾಳ್ಮೆಯಿಂದ ಅವಳು ನನ್ನಂತವಳಾಗಿದ್ದಿದ್ರೆ ಸರಿಯಾಗಿ ಬೀಗಿತಾ ಇದ್ದೀನಿ. ನಿಂಕ ವಯಸ್ಸಾಗೋದಪ್ಪ ಆರಾಶಿವ ಅನ್ಕೊಂಡು ದೇವ್ರೆ ಸಾಕಪ್ಪ ನಮ್ಮನ್ನು ಕರ್ಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ನಂದು ಮನೆ ನಾನು ಹೇಳ್ದಂಗೆ ಕೇಳಬೇಕು, ಅವ್ರನ್ನ ನಾನು ಹೇಳ್ದಂಗೆ ಇರಬೇಕು, ಅವೆಲ್ಲ ನಿನ್ನ ಕಾಲಕ್ಕೆ ಹೋದ್ವು. ನಿಂಗೆ ಅವಾಗ ವಯಸ್ಸಿತ್ತು, ಅವಾಗ ನಡೀತಾ ಇತ್ತು. ಬಾಯಿ ಮುತ್ಕೊಂಡು ಇರ್ಬೇಕು ನೀನು. ಹಂಗಲ್ಲಲೇ. ಇನ್ನೆಂಗೆ? ಅಲ್ಲಲ್ಲ, ಅಮ್ಮ ಅಮ್ಮ ಅಂತ ನಾನು ಹಿಂದೆ ತಿರುಗಾಡ್ತಾ ಇದ್ದಾನೆ. ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹೇಳ ದೊಡ್ಡನೆ, ನಾನೇನು ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ನಂದೇ ಹಾಸ್ಕೊಂಡು ಒದ್ಕೊಂಡು ಅಷ್ಟೇ. ಹೋಗಮ್ಮ, ನಂಗೆ ತಲೆ ಕೆಟ್ಟೋಗದೆ. ನಿಮ್ಮ ಅಪ್ಪನ ನೋಡ, ನಿಮ್ಮ ಚಿಚ್ಚಿನ ಕರ್ಕೊಂಡ್ಬಂದು ಮನೆಗೆ ಇಟ್ಕೊಂಡವನೆ. ಏನ ಚಿಚ್ಚಿನ? ಚಿಚ್ಚಿನ ಕರ್ಕೊಂಡ್ಬಂದು ಮನೆ ಇಟ್ಕೊಂಡವನೆ. ಅವಳೇ ಆರ್ಭಟ ಮಾಡ್ತಾವಳೆ. ನೀನೆಂದ್ರು ಬಾಣಂತಿ ಹತ್ರ ಕಾವಲಿರೋದಂತೆ, ಇವಳು ಅಡಿಗೆ ಮನೆಗೆ ಆರ್ಭಟ ಮಾಡೋದಂತೆ. ಗುಂದೋಡಮ್ಮ ನಿದ್ದಿದ್ರೆ ಇರೋಳು, ಇವ್ರು ಇಲ್ಲೆಲ್ಲ ಆರ್ಭಟ ಮಾಡೋರು. ಆಯಮ್ಮನ್ಕು ಮುಂಚೆ ಬೇಜಾರು ಮಾಡಿ ಊರಿಗೆ ಕಳಿಸ್ಬಿಟ್ಟಲ್ಲ. ಯಾರೋ ಒಬ್ರು ಬಂದು ಮನೆಗೆ ಮಾಡ್ತಾವ್ರಲ್ಲ. ಬಾಯ್ತಾ ನಿಂದಿದ್ದಿದ್ದೆ ಯಾವಾಗಲೂ ರಾಮಾಯಣ. ಹಾಗಾದ್ರೆ ನಾನು ಬದುಕೂಡ್ದೇನಾ? ನಾನು ಸತ್ತೋಗ್ಬೇಕೇನಾ? ಸತ್ತೋಗು ಅಂತ ಯಾರು ಹೇಳಿದ್ರು? ಎಲ್ಲ ನೋಡಿ ನೋಡ್ಕೋಕೆ ಬಾಯಿ ಮುಚ್ಕೊಂಡು ಹಾಕಿದ್ದು ತಿನ್ಕೊಂಡು ಬಿದ್ದಿರು ಅಂತ ಹೇಳ್ತಾ ಇರೋದು. ಇಲ್ಲ, ನಾನಂತೂ ಬದುಕಿರಲ್ಲ. ನಾನು ಬದುಕಿರಲ್ಲ. ಎತ್ತನ ಬಾಯಕ್ಕೋ ಕೆರೆಕೋ ಬಿದ್ದೋಗ್ಬಿಡ್ತೀನಿ. ಓದ್ತೀನಿ ನಾನು. ಲೈ, ನಾನು ಓದ್ತಾ ಇದ್ದೀನಾ? ಎತ್ತೋತಿಯಮ್ಮ, ನಡಿಯಮ್ಮ ಒಳಗೆ. ಇಲ್ಲ, ನಾನು ಓದ್ತೀನಿ. ಓದ್ತಾ ಇದ್ದೀನಾ ದೊಡ್ಡನೆ? ಓದ್ತಾ ಇದ್ದೀನಿ ನಾನು. ತಾಳ್ಬಿತ್ತು. ಓದ್ತಾ ಇದ್ದೀನಿ ದೊಡ್ಡನೆ, ಓದ್ತಾ ಇದ್ದೀನಿ. ಓದ್ತೀನಿ. ಅಲ್ಲೆಲ್ಲ ಕೆರೆಕೋ ಬೇಕೋ ಬಿದ್ದು ಸತ್ತೋಗ್ತೀನಲ್ಲೇ. ಓದ್ತಾ ಇದ್ದೀನಾ? ನಿಮ್ಮ ಅಮ್ಮನ ಪ್ರೀತಿ ಇಲ್ಲೇನಾ? ಓದ್ತೀನಿ ಅಂತ ನಾನಂದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ. ನೀನೇ ತಾನೇ ಓದ್ತೀನಿ ಅಂತ ಹೇಳ್ತಾ ಇರೋದು. ನನ್ನ ಬಾ ಮನೆ ಕಂತ ಇದ್ದೀನಿ ತಾನೆ. ಮಾಡೋದೆಲ್ಲ ಮಾಡೋದು ಇವಾಗ ಈ ಪಾಠಕ್ಕೆ ಬಿದ್ದು ಸಾಯೋದು. ಅಯ್ಯೋ ಹೋಗಮ್ಮ, ನಿಂದೊಳ್ಳೆ ತಲೆನೋನಕ್ಕ. ಓದ್ತೀನ ದೊಡ್ಡನೆ? ನಾನು ಓದ್ತೀನಿಲೇ ದೊಡ್ಡನೆ. ಓದ್ತೀನಿ ಅಂತ ಹೋಗ್ಬಿಡ ತಾಯಿ ಬಿತ್ಕೊಂಡು. ಲೇ ಬೇಡ ನೋಡ, ನಾನು ನಿಮ್ಮ ಅಮ್ಮನ ಇಲ್ಲ ಅಂದ್ರೆ ನೀನು ಇರ್ತೀಯನಾ? ಹೋಗ ಮಾತ. ನಂಗೆ ಹೇಳ್ತೆ ಅಲ್ಲಿ ಕೆಟ್ಟ ಕೆರೆ ಹಿಡ್ದದೆ. ಇದ್ರಾಗ ನಿನ್ನೊಂದು ಕಾಟ. ಎಲ್ಲ ಜೊತೆಗೆ ಓದ್ಕೊಂಡು ಆರಾಮಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀರಾ? ನಿಂತ್ಕೊಂತಾಳೆ ತೊಡೆ ತಟ್ಕೊಂಡು. ಹೋಗಿಲ್ಲ ಅಂತ ಹೋಗ. ಸಾಗಿ ಸಲ್ಸೋವರೆಗೂ ಅಷ್ಟೇ ಮಕ್ಕಳು. ನಾನು ಸತ್ತೋತೀನಿ ಅಂದ್ರೆ ನೋಡಿ ಕಿವಿ ಮೇಲೆ ಹಾಕೊಂಡಿರೋ ಓದ್ತಾ ಇರೋದು. ಯಾರು ಕೇಳಲಿ ನನ್ನ ನೋವನ್ನ? ಯಾರು ಕೇಳಲಿ ಹೇಳು? ನನ್ನ ಮಗಳಿದ್ಲು, ಅವಳೂ ಕಾಪ್ ಮಾಡ್ಕೊಂಡು ಹೊರಟೋದ್ಲು. ಇವಾಗ ನನ್ನ ನೋವು ಯಾರು ಕೇಳಲಿ? ಯಾರ ಹತ್ರ ಹೇಳಲಿ? ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ಎಮ್ಮೆ ನಿನಗೆ ಸಾಧ್ಯ ಇಲ್ಲ. ಸಿಕ್ಕೋನೆ? ಇದೇನಮ್ಮ ಕಣ್ಣೀರ ದಾರಿ ಇದೇಕೆ ಯಾಕಮ್ಮ ಅಳ್ತಾ ಇದೆಯಾ? ಸಿಕ್ಕೋನೆ, ನಂಗೆ ಬದುಕಕ್ಕೆ ಇಷ್ಟನೇ ಇಲ್ಲಲೇ. ಹೌದೇನೋ? ಯಾವಾಗಿಂದಮ್ಮ? ಯಾವಾಗಿಂದಲೇ? 1-2 ಗಂಟೆ ಹೊತ್ತಿನಿಂದ. ಅಯ್ಯೋ, ಕೆರೆಗೆ ಬೇರೆ ನೀರು ಇಂಬ್ರೋಗ್ಬಿಟ್ಟವೆ. ಏನು ಮಾಡೋದು? ಬಾಯಾಗೂ ಕಮ್ಮಿ ಅವೆ ನೀರು. ಅಮ್ಮ
ಇವತ್ತು ಒಂದು ದಿವಸ ಟೈಮ್ ಕೊಡಮ್ಮ, ರಾತ್ರಿ ಎಲ್ಲ ಓಡಿಸ್ಬಿಡ್ತೀನಿ. ಬಾಯಿ ತುಂಬ ನೀರು. ಹ್ಞೂ, ನಮ್ಮ ಬಾಯಿಗೆ ಬಿದ್ದೋಗ್ಬಿಡಿಯ. ಇನ್ನು ಬೇರೆಯವ್ರ ಬಾಯಿಗೆಲ್ಲ ಬಿದ್ದೋಗ್ತಾರೆ, ಬೈಕಂತಾರೆ ಅವರು. ಏನಪ್ಪ ಈ ಅಮ್ಮನ ನಮ್ಮ ಬಾಯಿಗೆ ಬಂದು ಬಿದ್ದೋಗ್ಬೇಕಂತ. ರಾತ್ರಿ ಎಲ್ಲ ತುಂಬ ಓಡಿಸ್ಬಿಡ್ತೀನಿ ನೀರು. ನಾಳೆ ಹೋಗಿ ಬೆಳಗ್ಗೆನೆ ಬಿದ್ದೋಗ್ಬಿಡಿಯ. ಹ್ಞೂ, ಬಿಸಿಲತ್ನಾಗ ಹೋಗಿ ಬಿದ್ದೋಗಮ್ಮ, ತಣ್ಣಗೆ ಇರ್ತದೆ. ಓ ಯಾಕಮ್ಮ, ಏನಾಯ್ತಮ್ಮ? ಯಾಕೆ ಹೇಳ್ತಾರದ್ ನೀನು? ಚಿಕ್ಕೋನೆ, ನಿಮ್ಮ ಅಪ್ಪನ ನಿಮ್ಮ ಗೌಚಿನ ತಗೊಂಬಂದು ಮನೆಗೆ ಇಕ್ಕೊಂಡು ಚಿಕ್ಕೋನೆ. ನಿಮ್ಮ ಗೌಚಿನ ನಿಮ್ಮ ಮನೆಗೆ ನೀನು ಹೋಗು ಅಂತ ಹೇಳಿ ಚಿಕ್ಕೋನೆ. ಯಾಕಂತ ಗೌಚಿನ ಕರ್ಕೊಂಬಂದಿರೋದು? ಬಾಳಂತನ ಮಾಡಕ್ಕೆ ಯಾರು ಇಲ್ಲಂತೆ ಅದಕ್ಕೆ. ನೀನು ಇದೆಯಲ್ಲ ಗುಂಡ್ಕಲ್ಲಂಗೆ. ಹ್ಞೂ, ಬಾಳಂತನ ಮಾಡಕ್ಕೆ ನಿಂಗೆ ಜಾಟವೆ. ಅಯ್ಯ ಚಿಕ್ಕೋನೆ, ನಿಮ್ಮ ಗೌಚಿನ ಕಳ್ಸೋಗಿ ಚಿಕ್ಕೋನೆ. ನಂಗೆ ಆ ಮನೆಗೆ ಹೋಗ್ಬೇಕಂದ್ರೆ ಬೇಜಾರು. ಅದು ನಂದ ಮನೆ, ನನ್ನ ಮನೆ. ಅವಳಿಗಂತ ಮನೆ ಕೊಟ್ಟದಲ್ಲ. ಅವಳು ಕೊಂಪೆಗೆ ಹೋಗಿ ಸಾಯ್ಲಿ ಬಿಡು. ನನ್ನ ಮನೆಗೆ ಯಾಕೆ ಬಂದು ಇವಳು ಸತ್ತಿರೋದು? ಏನು ಆರ್ಭಟ ಮಾತಾವಳಪ್ಪ, ಅದು ಬೇಕು ಇದು ಬೇಕು, ಅರ್ತಕೊಂಬ ಇರ್ತಕೊಂಬ ಅಂತ. ಹೌದೇನಾ? ನಡಿ ನಡಿ, ನಾನು ಮಾತಾಡ್ತೀನಿ. ನಡಿಯಮ್ಮ, ನಾನು ಮಾತಾಡ್ತೀನಿ. ಯಾಕೆ ನಮ್ಮ ಅಪ್ಪನ ಕರ್ಕೊಂಬಂದಿರೋದ? ಮುದುಕು ನಾನು ಸುಮ್ಮನೆ ಇರಲ್ಲ ಅಂತಾನೆ. ಹೂ ಚಿಕ್ಕೋನೆ, ನನಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟೆ ಚಿಕ್ಕೋನೆ. ನಾನು ನಿಮ್ಮ ಅಮ್ಮನಲ್ಲೇನಾ? ಅಲ್ಲ ಅಂತ ಹೇಳ್ದಾರ್ಯಾರು? ಹಾಂ, ನಾನು ಎಲ್ರಿಗೂ ಕೊಡಬಾರ್ದು, ಕಾಟ ಕೊಡ್ತೀಯಾ? ನನ್ನ ಸೊಸೆನ ನನ್ನ ಮೊಮ್ಮಕ್ಕಳನ್ನ ಮನೆಯಿಂದ ಆಚೆಗಾಕ್ತೆ. ಆದರೂ ನಿನ್ನ ಅಮ್ಮ ಅಂತ ಕೂಗ್ತಾ ಇದ್ದೀನಲ್ಲ. ಹ್ಞೂ, ಕೊಡ್ಬಾರ್ದು, ಕಾಟ ಕೊಡ್ತೀಯ? ಅಯ್ಯೋ ಭಗವಂತ, ಅದನ್ನ ಹೇಳ್ಬೇಕಾ ಈ ಬಾಯಿಂದ? ಹಾಂ, ನಾನು ಮೊಮ್ಮಕ್ಕಳನ್ನ ನನ್ನ ಸೊಸೆನ ಮನೆಯಿಂದ ಆಚೆ ಹಾಕಿದ್ಯಾ? ನೀನು ಒಂದೊಂದು ಕಿತಾಬತ್ತಿ ಮಾಡ್ತೀಯಾ? ಆದರೂ ಏನೋ ಸಪೋರ್ಟ್ ಮಾಡ್ತೀನಿ. ಅಮ್ಮನಿರೋದಕ್ಕೆ ತಾನೇ ಅಮ್ಮ ಅಂತ ಇರೋದು. ಹಾಂ, ಸರಿ ನಡಿ, ಮಾತಾಡ್ತೀನಿ. ನಡಿ, ಇನ್ನೇನು ಮಾಡ್ತೀಯಾ? ನಡಿ. ಕೇಳು ಚಿಕ್ಕೋನೆ, ಕೇಳು. ಗೌತುಚೆ, ಗೌತುಚೆ. ಲೇ ಚಿಕ್ಕೋನೆ, ಪಾಪ ಕಾಫಿ ಕುಡಿಯಾ? ಓ ಬನ್ನಿ. ಕೇಳು ಅಂತ ನಾನಂದ್ರೆ ಕಾಫಿ ನೀರು ಕಾಸ್ಬಿಟ್ಟು ಬನ್ನಿ ಅಂತ ಓದ್ತಾವನಲ್ಲ. ಹಾಂ, ಏನು ಸಾರು ಮಾಡಿದ್ದೆ ಗೌತುಚೆ? ಎಲ್ಲ ಸಾವಿತ್ರಿ ಯಾಕೋ ತಲೆನೋವು ಅಂತ ಇದ್ರು, ಅದಕ್ಕೆ ಹೋಗಿ ರಸತ್ ಮಲ್ಕೊಂಡಿದ್ದೆ ಬಾವಾಗಮ್ಮ ಅಂತ ಹೇಳಿದ್. ನಿಂದಪ್ಪ ಇಂದ ಕಾಫಿ ಕುಡಿ. ನಾನು ಇಷ್ಟೊತ್ತೆ ಬರೋದು, ಅಷ್ಟೊತ್ತಿಗೆ ಮುಂಚೆನೆ ಬಂದ್ಬಿಡಕ್ಕಾಗಲ್ಲ. ಹುಳ ಹುಟ್ಟೆ ಬೇಸಿಗೆ ಕಾಲ. ಅಯ್ಯ, ಇನ್ನೂ ಬೆಳಕಾಗಲ್ಲ. ಇಂದ ಕುಡಿ ಕಾಫಿ. ಇದೇನು ಗೌತುಚೆ? ಅಯ್ಯ, ಹಲಸಿನ್ಕಾಯಿ ಯಾವಾಗ ತಂದಿಕ್ಕಿದ್ರೆ ಅದಕ್ಕೆ ಕೊಯ್ದ್ಬಿಟ್ಟು ಎಣ್ಣೆಗೆ ಹಾಕಿದ್ನಿ. ಚೆನ್ನಾಗದೆ ನೋಡು. ಓ ಚೆನ್ನಾಗದೆ. ಆಲೂಗಡ್ಡೆನ ಹಲಸಿನ್ಕಾಯಿ? ಹಲಸಿನ್ಕಾಯಪ್ಪ ಎಳೆದು. ಓ ಚೆನ್ನಾಗದೆ. ಗೌತುಚೆ ಚಪಾತಿ ಮಾಡಿ ಗೌತುಚೆ, ಇದಕ್ಕೆ ಚೆನ್ನಾಯ್ತದೆ. ಹ್ಞೂ, ಚಪಾತಿ ಇಟ್ಟು ಕಳಿಸ್ತೀನಿ, ಇವಾಗ ಮಾಡ್ಕೊಡ್ತೀನಿ. ಹೋಗಿ ಕೂತ್ಕೊಂಡು ಕುಡಿ ಹೋಗು. ಮಾವು ಕಾಫಿ ಕುಡಿತೀನಮ್ಮ? ಲೈ, ನಾನೇನಕ್ಕ ನಿನ್ನ ಕರ್ಕೊಂಬಂದಿದ್ದಿಲ್ಲಕ್ಕ? ನೀನೇನ ಮಾಡ್ತಾ ಇರೋದು? ಅವಳ ಮನೆಯಿಂದ ಆಚೆ ಕೊಡ್ಸ ಅಂತ ನಾನು ಹೇಳಿಲ್ಲ. ಅಯ್ಯ ಹೋಗಿ ನೀನು. ವಾರ 15 ದಿವಸ ಆಯಿತು. ಎಳೆದು ಹಲಸಿನ್ಕಾಯಿ ತಗೊಂಬಂದು ಇಕ್ಕಿ ಸಾರು ಮಾಡು ಅಂತ ನಾನು ಹೇಳಿದ್ರೆ ಸಾರು ಮಾಡ್ತೀಯ. ಓಡಾಡ್ತಾ ಇದ್ದೀವಿ ನೋಡಿ ಗೌಚಿಚೆ, ಅದ್ರಾಗ ಬಂದು ಹಾಕೊಳ್ಳೆ. ಎಷ್ಟು ಚೆನ್ನಾಗಿ ಬಂದವೆ. ಹೋಗಿ ಒಂದು ತಿನ್ನೋಗಿ, ಎಷ್ಟು ಚೆನ್ನಾಗದೆ. ಹೋಗಿ ಅದೇನೋ ಕೆಲಸ ಮಾಡೋಗಿ, ಇಲ್ಲಾಂದ್ರೆ ಒಂದು ಮುಲ್ಕೊಂಡು ಕುತ್ಕೊಂಡು ಹೋಗಿ ಕಲ್ದೀರ. ಚೆನ್ನಾಗಿದೆ ಕಾಫಿ. ಜಾನು, ಲೇ ಜಾನ್ಕಿ ಬಾರ ಇಲ್ಲಿ. ಬಮ್ಮ, ಹಾಲು ಕುಡಿದ್ಬಿಟ್ಟು ಜಯಮ್ಮಜ್ಜಿ ಅವ್ರ ಮನೆಗೆ ಹಾಲು ಇಸ್ಕೊಂಬರಿಯ. ಲೈ, ಎಲ್ಲ ಮಡ್ಕ ಕುತ್ಕೊಳಕ್ಕಾಗಲ್ಲ. ಮಾವು ನಿಂಗೆ ಯಾಕಮ್ಮ ಮಕ್ಕಳ ಮೇಲೆಲ್ಲ ಯಾಕಮ್ಮ ಜಗಳ್ಕೊತಾ ಇದೆಯಾ ನೀನು? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ? ಹಿಂದೆ ಹಾಲು ಕುಡಿದ್ಬಿಟ್ಟು ಹೋಗಿ ಜಯಮ್ಮಜ್ಜಿ ಅವ್ರ ಮನೆಗೆ ಹಾಲು ಇಸ್ಕೊಂಬಮ್ಮ. ಇಸ್ಕೊಂಬಂದು ಕೊಟ್ಬಿಟ್ಟು ಬರ್ಕಮ್ಮ. ಲೈ, ಅವಳವಳ ಜಾನ್ಕಿ. ಮಾವು ಏನು ಮಗುನ ಹಂಗತ್ಯ? ಬಲ್ತುರಾಂಕರ ನೋಡಿ ನಿಂಕ. ಗೌತುಚಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ. ಲೈ, ನಾನು ನಿನ್ನಿಂದ ಏನು ಕಲಿಬೇಕಾಗಿಲ್ಲ. ಓ ಮತ್ತ ಏನಾರು ಒಂದು ಮುಡ್ಕ ಕುತ್ಕೊಂಡು ಸಾಯೋಕಮ್ಮ, ಕಲ್ಕಾಯ್ ತಿಂತಾಳೆ. ನೀನು ಹಾಲಿಸ್ಕೊಂಬರಕ್ಕೆ ಹೋಗೋಗ ಅವರಿಬ್ರು ಪರೋಡಿಲ್ಲ. ಅದೆಲ್ಲವ್ರಂಗ ನೋಡಮ್ಮ. ಒಂದು ನಿಮಿಷ ಮನೆಗಿರಲ್ಲ, ಪಿತ 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 ಅಂತ ಓಡಾಡ್ತಾ ಇರ್ತಾರೆ. ಇಬ್ಬರು ಒಂದೊಂದು ಬಿಟ್ಟು ಎಳ್ಕೊಂಬ ಹೇಳ್ತೀನಿ. ಒಂದು ಬಿಟ್ಟು ಕರ್ಕೊಂಬರ್ಬೇಕು, ಸುಮ್ಮನೆ ಕರ್ಕೊಂಬರ್ಕೂತು. ಒಂದು ಬಿಟ್ಟು ಕರ್ಕೊಂಬರ್ಬೇಕು. ಹ್ಞೂ, ಕರ್ಕೊಂಬ ಇಬ್ಬರು ಒಂದೊಂದು ಬಿಟ್ಟು. ಯಾವಳ ಜಾನ್ಕಿ? ಯಾರೋ ಬಂದು ಮನೆಗೆ ಸೇರ್ಕೊಂಡವ್ರೆ ಓಡ್ಸೋದ್ ಬಿಟ್ಬಿಟ್ಟು ಏನೇ ಮಾಡ್ತಾ ಇದ್ಯಾ? ಒಳಗವಳಲ್ಲ ಅವಳು. ನಾನು ಎಂತೆ ನೋಡ್ದ ಇವಳು? ನಾನು ಇಲ್ಲಿ ನಿಂತಿದ್ದೀನಿ, ಏನತ್ತೆ ಎತ್ತತ್ತೆ ಅಂದಿರ ಓದ್ತಿರೋದು ಒಳಕ. ಹಾಂ, ಇನ್ನೂ ಅಷ್ಟೊತ್ತು ಮಲ್ಕೊಳಕ್ಕಾಗಿಲ್ಲೇನಮ್ಮ? ಇಲ್ಲಿ ಬಿಡತ್ತೆ, ನೀವೊಬ್ಬರೇ ಕೆಲಸ ಮಾಡ್ತಾ ಇದ್ದೀರಾ? ಅಯ್ಯ, ಇದು ಯಾವ ಕೆಲಸನ? ಓ, ಇದು ಒಂದು ಕೆಲಸನಾ? ಸಾರಾಗದೆ ಎಲ್ಲ ಆಗದೆ. ಚಪಾತಿ ಇಟ್ಟು ಕಲ್ಸಿಕ್ಕಿದ್ದೀನಿ, ಆಮೇಲೆ ಚಪಾತಿ ಹೊಸ್ಕೊಂಡು ನಡಿ. ಎಲ್ಲ ಅನ್ನ ಎಲ್ಲ ಮಾಡಿಕ್ಕಿದ್ದೀನಿ. ನಾನು ಕಲಿಸ್ತಾ ಇದ್ನಲ್ಲ ಅತ್ತೆ, ಯಾಕತ್ತೆ? ನೋಡ್ದಾ, ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡವ್ರೆ. ನನ್ನ ಪ್ರಾಣ ಹೋದ್ರೂ ನಾನು ಈ ಮನೆಯಿಂದ ಆಚೆ ಹೋಗಲ್ಲ. ಎಲ್ಲವಳನ್ನು ಮನೆಯಿಂದ ಆಚೆ ಹಾಕ್ತೀನಿ. ಏ ರಾಮ, ಇದ್ಯಾಕ ಹಿಂಗೆ ಕೂತ್ಬಿಟ್ಟಿದ್ಯಾ? ಅವಾಗಿಂದ ಎಲ್ಲೋಗಿದ್ದೆ? ಅಲ್ಲಿ ಸರಸ್ವತಿ ಅತ್ತೆ ಮನೆ ಹತ್ರಕ್ಕೆ ಹೋಗಿದ್ದೆ.
ಕಾರುಣ್ಯನ ಮಾತಾಡ್ಸ್ಕೊಂಬರೋಣ ಅಂತ. ಹೋಗಿ ಮಾತಾಡ್ಸ್ಕೊಂಬಂದ? ಹ್ಞೂ ಮಾತಾಡ್ಸ್ಕೊಂಬಂದೆ ಅಣ್ಣ. ಏನಣ್ಣ ಇದೆಲ್ಲನೂ ನೋಡ್ದಣ್ಣ, ಅಂಬುಜಿ ಅಂತ ಕೆಲಸ ಮಾಡೋಳೆ. ನಾನು ಎಂತಿನ ನನ್ನ ಮಕ್ಕಳನ್ನ ಆಚೆಗೆ ಹಾಕ್ಬಿಟ್ರೆ ನಾನು ಎಲ್ಲಿಗೆ ಹೋಗೋದು? ನಮ್ಗೇನು ಇವಾಗ ಇಲ್ಲಿ ಕೆಲಸ? ಅಯ್ಯೋ ಹುಚ್ಚು ನನ್ನ ಮಗನೇ, ನೀನು ಒಂದು ವಿಷಯಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗ ದೊಡ್ಡ ನನ್ನ ಮಗನೇ? ಹಾಂ, ನಾನು 7 ಸಂಸಾರದಾಗ ಆವತ್ತು ನಿಂಕ ಹೆಂಗೆ ಹೇಗಿಲ್ಲ. ಇದು ಸಂಸಾರನಪ್ಪ, 4 ಜಡ ಇದ್ದಿತ್ತು, ಅವು ಜಗಳ ಇದ್ದಿದ್ದೆ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತಾರಾ? ಹಾಂ, ನಾವು ಗಂಡಸರು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ನಡೀತದಾ? ನಾವು ಧೈರ್ಯವಾಗಿರ್ಬೇಕು. ನಾವು ಧೈರ್ಯವಾಗಿದ್ದರೆ ಅವ್ರಿಗೂ ಭಯ ಭಕ್ತಿ ಇರ್ತದೆ. ಹೋಗಿ ಹೋಗಿ ವಯಸ್ಸಾಗಿರೋ ನಿಮ್ಮ ಅಜ್ಜಿ ಮೇಲೆ ನೀನು ಪಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಇದು ಸರಿನಾ? ಹೋಗೋಣ, ನಂಗೆ ಬೇಜಾರಾಗ್ತದೆ. ಮನೆಗೆ ಬಂದಿದ ತಕ್ಷಣ ಮಕ್ಕಳು ಕಾರುಣ್ಯ ಎಲ್ಲ ಇರ್ತಾಯಿದ್ರು. ಅಲ್ಲೇ ಇರು ಆಯಿತಾ, 1-2 ದಿವಸ ಎಲ್ಲ ಸರೋತದಪ್ಪ. ಸಂಸಾರನಪ್ಪ, 1 ದಿವಸ 2 ದಿವಸಿನ ಬಾಳೆಲ್ಲ ಇದು. 106 ದಿನ ಬದುಕಿ ಬಾಳ್ಬೇಕಾಗಿರೋದು. ಇವೆಲ್ಲ ಮಾಮೂಲಿ. ಇವನು ಎದುರಿಸೋ ಶಕ್ತಿ ನಮ್ಮ ಕೈ ಇರಬೇಕು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತಾರಾ? ಅಯ್ಯೋ ತಿಕ್ಕಲ್ ನನ್ನ ಮಗನೇ. ಹಾಂ, ಹಂಗಂತೀಯ? ಹೂನಪ್ಪ, ಸಂಸಾರನಪ್ಪ ಇದು. ಏಳು ಬೀಳು ಎಲ್ಲ ಇದ್ದಿದ್ದೆ ಮಾಮೂಲಿ. ಎಲ್ಲ ಹೊಂದ್ಕೊಂಡು ಬಾಳ್ಬೇಕು ಅಂತಂದ್ರೆ ಇವೆಲ್ಲ ನಾವು ಸಹಿಸ್ಕೊಂಡಿರ್ಬೇಕು. ಗೌರಜ್ಜಿ ಬೇರೆ ಬಂದವ್ರೆ. ಬರಲಿ ಬಿಡು, ಅವಳಿಗೂ ಅಧಿಕಾರ ಅದೇ. ಬಂದು ಏನೋ ಒಂದು ಮಾಡಲಿ. ಅವಳು ಉರ್ಕೊಂತಾವಳೆ, ಉರ್ಕೊಂಡು ಬುದ್ಧಿ ಹಂಗನ ಕಲಿತಾಳೆ ನೋಡೋಣ. ಗುಂಡಜ್ಜಿ ಯಾಕಣ ಇದ್ದಕ್ಕಿದ್ದಂಗೆ ಊರ್ ಕೊಟ್ಟೋಗಿದ್ದು? ನಾನೇ ಕಳಿಸ್ಕೊಟ್ಟಿದ್ದು. 1-2 ದಿವಸ ಇದ್ಬಿಟ್ಪಮ್ಮ, ಇವಳಿಗೊಬ್ಬ ಹಂಗನ ಇಳ್ತದೇನೋ ಅಂತ. ಎಲ್ಲರೂ ಅಲ್ಲೇ ಇರಲಿ ಆಯಿತಾ. ಇವಳೇ ಹೋಗಿ ಎಲ್ಲರನ್ನೂ ಕರ್ಕೊಂಬರ್ಬೇಕು. ನಾವು ಮಾತ್ರ ಯಾರನ್ನೂ ಕರ್ಕೊಂಬರ್ಕೊಡ್ತು. ಇವಳೇ ಹೋಗಿ ನಮ್ಮದು ತಪ್ಪಾಯ್ತು, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಅಂತ ಹೇಳಿ ಕರ್ಕೊಂಬರ್ಬೇಕು. ಹಂಗೆ ಮಾಡೋದು ಬಿಟ್ಬಿಟ್ಟು ಯೋಚನೆ ಮಾಡ್ಕೊಂಡು ಇಲ್ಲಿ ಕೂತಿದ್ಯಾ? ಅಲ್ಲಯ್ಯ, ಮನೆಯಾಗಿಂದು ಸಂಸಾರನೇ ನಿಭಾಯಿಸ್ತೇನೋ, ಆಚೆ ಕಡೆ ಜನಗಳ ಕಷ್ಟ ಏನಯ್ಯ ನಿಭಾಯಿಸ್ತೀಯ ನೀನು? ಹಾಂ, ಯಾವ್ದು ಚಿಕ್ಕ ಕಷ್ಟ ಬಂತು ಅಂತ ಅಂದ್ಬಿಟ್ಟು ತಲೆ ಮೇಲೆ ಬೆಟ್ಟ ಹೊತ್ಕೊಂಡು ಕೂತಿದ್ಯಲ್ಲ ನೀನು? ಒಂದು ಹೆಂಗ್ಸ್ಕ ದಿಗ್ಲು ಬಿತ್ಕೊಂಡು ಇನ್ನು ಹೊರಗಡೆ ಏನು ವ್ಯವಹಾರ ಮಾಡ್ತೀಯ ನೀನು? ಹಾಂ, ಏನಯ್ಯ ಜನಗಳು ಬಂದವ್ರ ಕಷ್ಟ ಪರಿಹಾರ ಏನು ಮಾಡ್ತೀಯ ನೀನು? ಅಯ್ಯ ದಡ್ ನನ್ನ ಮಗನೇ. ಹಂಗಂತೀಯಣ್ಣ? ಹ್ಞೂ, ಸಂಸಾರ ಅಪ್ಪ ಇದು. ಏನು ಮಾಡೋಕ್ಕಾಗಲ್ಲ. ಹೆಂಗ್ಸ್ರಿದ್ದಿದ್ದ ಹತ್ರ ಜಗಳ ರಗಳೆ ಇದ್ದಿದ್ದೆ ಮಾಮೂಲಿ. ಏನು ನಮ್ಮೊಬ್ಬರ ಮನೆಗೇನಾ ಜಗಳ ರಗಳೆ? ಎಲ್ಲರ ಮನೆಗೂ ಪ್ರಪಂಚಾದ್ಯಂತ ಜಗಳ ರಗಳೆ. ಅದಕ್ಕೆ ನೀನು ಏನು ತಲೆ ಮೇಲೆ ಬಿತ್ತು ಅಂತ ಕೂತ್ಕೊಂಡಿದ್ಯಲ್ಲ ನೀನು, ಸರಿನಾ? ಹಾಂ, ಮತ್ತೆ ಇವಾಗ ಕಾರುಣ್ಯನ ಕರ್ಕೊಂಬಂದ್ಬಿಡ್ಲ? ನಾನು ಹೇಳ್ತಾ ಇರೋದು ನಿಂಗೆ ತಲೆ ಕೆಲಸ ಮಾಡ್ತದ? ಇವಳೇ ಹೋಗಿ ಎಲ್ಲರನ್ನೂ ಕರ್ಕೊಂಬರ್ಬೇಕು ಇವಳೇ ಹೋಗಿ. ಕಾರುಣ್ಯನಾಗಲಿ ನಿಮ್ಮ ಗುಂಡಜ್ಜಿನಾಗಲಿ ಹೋಗಿ ಕರ್ಕೊಂಬರ್ಬೇಕು ಇವಳೇ. ತಪ್ಪಾಯ್ತು, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಅಂತ. ಹಂಗೆ ಮಾಡ್ಬೇಕು ನಾವು. ಹಂಗಂತೀಯಣ್ಣ? ಹ್ಞೂ, ಹಂಗಂತೀನಿ ಹಿಂಗಂತೀನಿ ಅಂತ ಕೇಳ್ತಾನೆ ಇರು. ನೀವು ನಮಗೆ ಧೈರ್ಯ ಹೇಳ್ಬೇಕು ವಯಸ್ಸಾದವ್ರಕ. ನಾವು ನಿಮಗೆ ಹೇಳುವಂಥ ಪರಿಸ್ಥಿತಿ ಬಂದದ್ದು ನೋಡು. ಅಯ್ಯೋ ಭಗವಂತ. ಏನೋ ಅಣ್ಣ, ನೀವೆಲ್ಲ ಅನುಭವಿಸ್ರು. ನಮ್ಗೆ ಇದೇ ಫಸ್ಟು, ಅದಕ್ಕೆ ನಂಗೆ ಮನ್ಸಿಗೆ ಬೇಜಾರಾಯ್ತು. ಹೂನಪ್ಪ, ಅನುಭವಿಸ್ರೆ ಮುಂದುವರಿಯುವುದು.